ಮೂರ್ತಿತ್ವೇ ಪರಿಕಲ್ಪಿತಶ್ರಪ್ತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕ್ರದುಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ರುತೋ ವಾಚಂ ನ ಸದಧಾತ್ಮನೇಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿ. ನಮಗೆ 3ನೇ ಅಧ್ಯಾಯದ ಪ್ರಾರಂಭದ ಶ್ಲೋಕದಲ್ಲಿ ಮೊನ್ನೆ ಕ್ರೂರಗ್ರಹೇ ಸುಬಲಿವಿರ್ವಿಬಲ ಇಷ್ಟ ಸೌಮ್ಯೈ ಕ್ಲೀಬೆ ಚತುಷ್ಟೇ ಗತೆ ತದವೇಕ್ಷಣಾದ್ವಾ ಚಂದ್ರೋಪಗದ್ವಿರಸಭಾಗ ಸಮಾನ ರೂಪಂ ಸತ್ವಂ ವದೇತಿ ಯದಿ ಭವೇತ್ ಸವಿಯೋನಿ ಸಂಜ್ಞಃ. ಕ್ರೂರಗ್ರಹಿ ಸುಬಲಿಭಿ ಅಂತೇಳಿ ನಾವು ಮೊನ್ನೆ ಬಲಿಷ್ಠರಾಗುವಂತದ್ದು ಗ್ರಹರು ಹೇಗೆ ಅಂತ ಹೇಳುವ ವಿಷಯಗಳನ್ನು ನೋಡಿದ್ದೇವೆ. ಕೇಂದ್ರದಲ್ಲಿದ್ದರೆ ಗ್ರಹರು ಬಲಿಷ್ಠರು, ಹಾಗೆ ನಂತರದ ಪ್ರಕರಣದಲ್ಲಿ ಸ್ಥಾನಬಲ, ಚೇಷ್ಟಾಬಲ, ಕಾಲಬಲ ಇತ್ಯಾದಿ ಒಂದಷ್ಟು ಬಲಗಳ ವಿಷಯದನ್ನ ಗ್ರಹರಿಗೆ ಹೇಗೆ ಬಲಿಷ್ಠತ್ವ ಬರ್ತದೆ ಎಂಬುದನ್ನು ನೋಡಿದ್ದೇವೆ. ಹಾಗೆ ಪಾಪಗ್ರಹರು ಅಂತ ಹೇಳಿದ್ರೆ ಯಾರು ಅಂತ ಕೂಡ ನೋಡಿದ್ದೇವೆ. ಯಾರೆಲ್ಲ ಪಾಪಗ್ರಹರು ಮೊನ್ನೆ ನೋಡಿದ್ದೇವೆ ಅಲ್ಲ. ಕ್ಷೀಣಚಂದ್ರನು, ಮಹೀಸುತಾರ್ಕತನಯ, ಪಾಪ ಬುಧಸ್ಥೈರ್ಯುತ ಮಹೀಸುತ ನಮಗೆ ಕುಜ, ರವಿ ಮತ್ತೆ ಶನಿ, ಹಾಗೆ ಕ್ಷೀಣಚಂದ್ರ, ಪಾಪ ಗ್ರಹರ ಜೊತೆಗೆ ಬಂದಿರತಕ್ಕಂತಹ ಬುಧ. ಇಷ್ಟು ಜನರು ಪಾಪಗ್ರಹರಾಗ್ತಾರೆ ಅಂತೇಳಿ. ಸಾಮಾನ್ಯ ಬುಧನನ್ನು ಕಡಿಮೆ ತಗೊಳ್ಳುವಂಥದ್ದು, ಪಾಪೇತಿ ಬಂದರೂ ಕೂಡ ಆಕ್ಚುಲಿ ತಗೊಳ್ಬೇಕು. ಆದ್ರೆ ಅದ್ರಲ್ಲಿ ಸ್ವಲ್ಪ ನಮಗೆ ತಗೊಳ್ಬೇಕೋ ಬೇಡ ಅಂತದ್ದೊಂದು ಜಿಜ್ಞಾಸೆ ಬರ್ತದೆ. ಅಂತಿರ್ಲಿ, ನಮಗೆ ಈಗ ಬುಧ ಬಿಟ್ಟು ಉಳಿದ ರವಿ, ಮುಖ್ಯವಾಗಿ ನಮಗೆ ರವಿ, ಶನಿ, ಕುಜ ಇವರು 3 ಗ್ರಹ ಪಾಪಗ್ರಹರು. ಇವರು ಒಳ್ಳೆ ಬಲಿಷ್ಠರಾಗಿರುವಂಥದ್ದು. ಹಾಗೆ ಕ್ರೂರಗ್ರಹಿ ವಿಬಲಿಭಿ ಕ್ರೂರಗ್ರಹಿ ಸುಬಲಿಭಿ ವಿಬಲ ಇಷ್ಟ ಸೌಮ್ಯೈ. ಸೌಮ್ಯ ಗ್ರಹರು ಅಂದ್ರೆ ಗುರು, ಶುಕ್ರ, ಬುಧ, ಚಂದ್ರ, ಕ್ಷೀಣ ಚಂದ್ರ, ಉಳಿದ ಒಳ್ಳೆ ಬಲಿಷ್ಠನಾಗಿರ್ತಕ್ಕ ಚಂದ್ರ, ಇವರೆಲ್ಲ ಬಲಹೀನರಾಗಿರ್ತಕ್ಕ ನೀಚದಲ್ಲಿಯೋ ಅಥವಾ ಆಪೋಕ್ಲಿಮದಲ್ಲಿಯೋ ಹೀಗೆಲ್ಲ ಒಂದು ಸ್ವಲ್ಪ ಬಲ ಕಡಿಮೆ ಇದ್ದಾಗ ಅವರಿಗೆ ಬೇಕಾದ್ರೆ ಬಲ ಪಿಂಡಾನಯನ ಕ್ರಮ ಮೊನ್ನೆ ನೋಡಿದ್ದೇವೆ. ಸ್ವಚ್ಛೆ ಪೂರ್ಣ ಚರಣರಹಿತಂ ಎಂಬುದಾಗಿ ನೋಡಿದ್ದೇವಲ್ಲ, ಅದನ್ನು ನೋಡಿಕೊಳ್ಬೇಕು. ಆ ರೀತಿಯಲ್ಲಿ ಬಲಹೀನತೆ ಬಂದಾಗ ಕ್ಲೀಬೆ ಚತುಷ್ಟಯ ಗತಿ, ಕ್ಲೀಬಗ್ರಹರು ಅಂತ ಹೇಳಿದ್ರೆ ಬುಧ ಮತ್ತೆ ಶನಿ, ಇವರು ಕೇಂದ್ರದಲ್ಲಿ ಒಂದು ಲಗ್ನದಲ್ಲಿ ಇರಬೇಕು, ಅಥವಾ ಒಂದೋ ಲಗ್ನದಲ್ಲಿ ಬರಬಹುದು, ಇಲ್ಲ ಅಂದ್ರೆ ಬೇರೆ ಬೇರೆಯಾಗಿ ಬರ್ಬೋದು. ಒಬ್ಬ ಲಗ್ನದಲ್ಲಿ ಬಂದು ಒಬ್ಬ ಸಪ್ತಮದಲ್ಲಿ ಬರಬಹುದು. ಅಂತೂ ಕೇಂದ್ರದಲ್ಲಿ ಇರ್ಬೇಕು. ಲಗ್ನ, ಚತುರ್ಥ, ಸಪ್ತಮ, ದಶಮ ಈ ರಾಶಿಗಳಲ್ಲಿ ಪಾಪಗ್ರಹ ಇವರು ಕ್ಲೀಬ ಅಂದ್ರೆ ನಪುಂಸಕ ಗ್ರಹರಿದ್ದು ಬುಧ ಮತ್ತೆ ಶನಿ ಇದ್ದಾಗ, ಅಥವಾ ತದವೇಕ್ಷಣಾತ್ವ ಲಗ್ನಕ್ಕೆ ಈ ಬುಧ ಮತ್ತೆ ಶನಿ, ಬುಧ ಅಥವಾ ಶನಿ ಇವರ ದೃಷ್ಟಿಗಳು ಬಂದಾಗ, ಕ್ಲೀಬಗ್ರಹರ ದೃಷ್ಟಿಗಳು ಬಂದಾಗ, ಚಂದ್ರೋಪಗತ್ ವಿರಸಭಾಗ ಸಮಾನ ರೂಪಂ, ಚಂದ್ರನ ದ್ವಾದಶಾಂಶಕ್ಕೆ ಸಮಾನವಾಗಿರ್ತಕ್ಕಂತಹ ಯಾವ ರಾಶಿ ಬಂದಿರ್ತದೋ ಅದು ವಿಯೋನಿ ರಾಶಿಯಾಗಿದ್ರೆ ಅಂತಹ ವಿಯೋನಿ ಜನ್ಮವನ್ನ ಚಿಂತನೆ ಮಾಡಬೇಕು. ಈ ಪ್ರಕರಣ ಅಂತ ಹೇಳುವಂಥದ್ದು ನಮಗೆ ಸಾಮಾನ್ಯ ಮನುಷ್ಯ ಅಂತ ಹೇಳಿದ್ರೆ 84 ಲಕ್ಷ ಯೋನಿಗಳಲ್ಲಿ, ಅಂದ್ರೆ 83,99,999 ಯೋನಿಗಳು ಕಳೆದ ಮೇಲೆ ಸಿಗುವಂತದ್ದು ನಮಗೆ ಮನುಷ್ಯ ಜನ್ಮ. ಅದರಿಂದಾಗಿ ಉಳಿದದ್ದೆಲ್ಲವೂ ಕೂಡ ನಮಗೆ ತಿರ್ಯಕ್ ಜಂತುಗಳ ಜನ್ಮವೇ. ಮನುಷ್ಯ, ಪಕ್ಷಿಯೋ, ಪ್ರಾಣಿಯೋ, ಅಂತೂ ಮರವೋ ಈ ಜನ್ಮಗಳನ್ನ ಪಡೆದಿರ್ತಾರೆ. ಅದರ ಲಕ್ಷಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಬಟ್ ಇದು ನಮ್ಗೆ ತುಂಬಾ ಉಪಯೋಗಕ್ಕೆ ಬೀಳುವಂತದ್ದಲ್ಲ. ಆದ್ರೆ ಕೆಲವು ಈ ದೇವಸ್ಥಾನ ಪ್ರಶ್ನೆಗಳಲ್ಲಿ ಈ ರೀತಿಯ ಲಕ್ಷಣಗಳು ಬಂದಾಗ ತತ್ ಸಮಾನವಾಗಿರ್ತಕ್ಕಂತಹ ಪ್ರಾಣಿಯ ವಾಹನ ವಿಷಯದಲ್ಲಿ ಚಿಂತನೆ ಮಾಡಬಹುದು. ಅಥವಾ ಬಲಿ ಕೊಡುವಂತ ಪ್ರಕ್ರಿಯೆಗಳಿರ್ತದೆ ಕೆಲವು ದೇವಸ್ಥಾನದಲ್ಲಿ. ಅದು ಯಾವುದೇ ಪ್ರಾಣಿಯನ್ನ ಬಲಿ ಕೊಟ್ಟರೆ ದೇವತೆಗೆ ಪ್ರೀತಿ ಅಂತ ಹೇಳುವ ವಿಷಯಗಳನ್ನು ನೋಡ್ತೇವೆ. ಹೀಗೆಲ್ಲ ವ್ಯವಸ್ಥೆಗಳು ಇರ್ತದೆ.
ಸರಿ, ಆ ಪ್ರಕಾರ ಅಂತದ್ದೆಲ್ಲ ನೋಡ್ಲಿಕ್ಕೆ ಈ ಲಕ್ಷಣಗಳನ್ನು ನಾವು ನೋಡಿಕೊಳ್ಬಹುದು ಯಾವ ರಾಶಿ ಇರ್ತದೆ ಅಂತೇಳಿ. ಈಗ ಉದಾಹರಣೆಗೆ ಚಂದ್ರನ ದ್ವಾದಶಾಂಶಕವು ಮೇಷರಾಶಿಯಲ್ಲಿ ಬಂದಾಗ ಆಡು, ಕುರಿ, ಮೇಕೆ ಇತ್ಯಾದಿ ಪ್ರಾಣಿಗಳ ಜನ್ಮವನ್ನು ಚಿಂತನೆ ಮಾಡಬಹುದು. ಇನ್ನು ಎಲ್ಲಿಯಾದ್ರೂ ಚಂದ್ರನ ದ್ವಾದಶಾಂಶಕವು ನಮಗೆ ವೃಷಭ ರಾಶಿಯಲ್ಲಿ ಬಂದಾಗ ವೃಷಭಕ್ಕೆ ಸಮಾನವಾಗಿರ್ತದೆ ಎತ್ತು, ಎಮ್ಮೆ, ಕೋಣ, ದನ ಇಂಥ ಸಮಾನವಾಗಿರ್ತಕ್ಕಂತಹ ಜನ್ಮಗಳನ್ನ ಚಿಂತನೆ ಮಾಡ್ಬೋದು. ಮಿಥುನ ಯೋನಿ ರಾಶಿ ಅಲ್ಲ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಏಡಿ ಮತ್ತೆ ನೀರಲ್ಲಿ ಬರ್ತಕ್ಕಂಥ ಕೆಲವು ಪ್ರಾಣಿಗಳು, ನೀರು ಮತ್ತೆ ಸ್ಥಳದಲ್ಲಿ ಇರತಕ್ಕಂಥ ಪ್ರಾಣಿಗಳು, ಇದೆಲ್ಲವನ್ನು ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ನಮಗೆ ಕಪ್ಪೆ ಚಿಪ್ಪುವಿನಲ್ಲಿ ಪ್ರಾಣಿಗಳಿರ್ತದೆ, ಅದು ಏಡಿಗೆ ಸಮಾನವಾಗಿ ಚಿಂತನೆ ಮಾಡಬಹುದು. ನೀಲದಲ್ಲಿ ಆಮೆ ಆ ಕಡೆ ಈ ಕಡೆ ಓಡಾಡ್ತದೆ, ಹೌದು, ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡಬಹುದು. ಮತ್ತೆ ನೀರಿನಲ್ಲಿ ಮುತ್ತು ರತ್ನಗಳ ಮುತ್ತು ಆಗ್ತದೆ, ಮುತ್ತು ಅದರ ಕೂಡ ಜೀವ ಇರ್ತದೆ, ಅಂತಹ ವಿಷಯಗಳನ್ನೆಲ್ಲ ಜನ್ಮಗಳನ್ನು ಚಿಂತನೆ ಮಾಡಬಹುದು. ಮತ್ತೆ ಸಿಂಹ ರಾಶಿಗೆ ಸಿಂಹ, ಹುಲಿ, ಚಿರತೆ ಸಮಾನವಾಗಿರ್ತಕ್ಕಂಥ ಕರಡಿ ಇತ್ಯಾದಿಗಳನ್ನು ಚಿಂತನೆ ಮಾಡಬಹುದು. ಮತ್ತೆ ಕನ್ಯಾ ರಾಶಿ ಯೋನಿ ಅಲ್ಲ, ತುಲಾ ರಾಶಿ ಅಲ್ಲ, ವೃಶ್ಚಿಕಕ್ಕೆ ಚೇಳು, ಚೇಳಿಗೆ ಸಮಾನ ವಿಷವುಳ್ಳಂತಹ ಪ್ರಾಣಿಗಳನ್ನು, ವಿಷ ಜಂತುಗಳನ್ನು, ಇರುವೆಗಳನ್ನು ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಮತ್ತೆ ವೃಶ್ಚಿಕದಿಂದ ಅದರಲ್ಲಿ ಸರ್ಪದ್ರೇಕಾಣ 2 ಬರ್ತದೆ, ಅದರಿಂದಾಗಿ ಸರ್ಪನನ್ನ ಚಿಂತನೆ ಮಾಡಬಹುದು. ಮತ್ತೊಂದು ದ್ರೇಕಾಣದಲ್ಲಿ ವರಾಹ ಇತ್ಯಾದಿಗಳೆಲ್ಲ ಬರ್ತದೆ. ದ್ರೇಕಾಣದ ನಿಮಗೆ ಈಗ ದ್ರೇಕಾಣ ಪಾಠ ಆಗ್ಲಿಲ್ಲ. ದ್ರೇಕಾಣ ಆ ರಾಶಿಗೆ ಯಾವ ಸಂಬಂಧ ಪ್ರಾಣಿಗಳ ದ್ರೇಕಾಣಗಳು ಬರ್ತದೆ, ಆ ಪ್ರಾಣಿಗಳನ್ನು ಕೂಡ ಈಗ ವೃಷಭ ಅಂತ ಹೇಳಿದ್ರೆ ಎತ್ತು ಮಾತ್ರ ಅಲ್ಲ, ವಿಪ ಸಮಕಾಯ ಪಾಂಡುರದಂಷ್ಟ್ರ ಶರಭ ಸಮಾಂಗ್ರಿ ಪಿಂಗಲ ಮೂರ್ತಿ ಹೇಳಿ ಆ ರಾಶಿಗೆ ಸಂಬಂಧಪಟ್ಟ ಹಾಗೆ ಆನೆಯನ್ನು ಕೂಡ ಚಿಂತನೆ ಮಾಡುವಂತದ್ದಿದೆ. ದ್ರೇಕಾಣದಲ್ಲಿ ಆನೆಯ ವಿಷಯ ಬರ್ತದೆ. ಹಾಗೆ ಆ ರಾಶಿಗೆ ಆ ದ್ರೇಕಾಣದ ವಿಷಯಗಳ ಪ್ರಾಣಿಯದ್ದು ಪ್ರಾಣಿ ಧರ್ಮವನ್ನು ಕೂಡ ಆಚಾರ್ಯ ವಾಯ್ಸ್ ಸರಿ ಕೇಳ್ತಾ ಇಲ್ಲ. ಕಟ್ ಕಟ್ ಆಗ್ತಾ ಇದೆ. ಕೇಳ್ತಾ ಇಲ್ಲ ಗುರುಗಳೇ. ವಾಯ್ಸ್ ಕಟ್ ಆಗಿದೆ.
ಕೇಳ್ತಾ ಇಲ್ಲ ಗುರುಗಳೇ. ಈಗ ವಾಯ್ಸ್ ಕೇಳಿಸ್ತಾ ಉಂಟಾ? ಹಾ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಹಾ ಸರಿ, ಅದೇ ಸ್ವಲ್ಪ ನೆಟ್ವರ್ಕ್ ಹೋಗಿತ್ತು, ಒಂದ್ಸಲ ಅವತ್ತು ಬಂದಿದೆ. ಆ ಯಾವುದು ಪಾಠ? ವೃಶ್ಚಿಕ ಆಯ್ತಲ್ಲ. ಧನು. ಧನುವಿನಲ್ಲಿ ನಮಗೆ ಕುದುರೆಗೆ ಸಮಾನ. ಕುದುರೆ, ಕತ್ತೆ, ಒಂಟೆ, ಈ ಅಂತದ್ದನ್ನೆಲ್ಲ ಚಿಂತನೆ ಮಾಡುವುದು. ಮತ್ತೆ ಮಕರ ಪೂರ್ವಾರ್ಧದಲ್ಲಿ ನಮಗೆ ಜಿಂಕೆ, ಜಿಂಕೆ, ಜೀಬ್ರಾ, ಜಿರಾಫೆ. ಅದರಲ್ಲಿ ಜಿಂಕೆಯಲ್ಲಿ ಒಂದಷ್ಟು ವೆರೈಟಿಗಳು ಬರ್ತದಲ್ಲ, ಕೃಷ್ಣ ಮೃಗ, ಮತ್ತೆ ಕೊಂಬಿರುವ ಸಾರಂಗ, ಅಂತದ್ದನ್ನೆಲ್ಲ ನಮಗೆ ಚಿಂತನೆ ಮಾಡ್ಬೋದು. ಇನ್ನು ಕುಂಭ ವಿಯೋನಿ ಅಲ್ಲ. ಇನ್ನು ಯಾವುದು ನೆಕ್ಸ್ಟ್? ಮೀನ. ಮೀನ ಬಂದಾಗ ನಮಗೆ ಮೀನು, ಅದರಲ್ಲಿ ಮೀನುಗಳಲ್ಲಿ ಬೇರೆ ಬೇರೆ ವೆರೈಟಿ, ಬಂಗುಡೆ ಇತ್ಯಾದಿಗಳೆಲ್ಲ ಇದೆ. ತಿಮಿಂಗಿಲ. ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಆ ಪ್ರಾಣಿಗಳ ಜನ್ಮ ಆಗ್ತದೆ ಅಂತ ಹೇಳಿಬಹುದು. ಮುಂದಿನ ಶ್ಲೋಕ ನಮಗೆ ಪಾಪ ಬಲಿನ ಸ್ವಭಾಗಗಾಹ ಪಾರಕ್ಕೆ ವಿಫಲಾಶ್ಚ ಶೋಭನಾಹ ಲಗ್ನಂಚ ವಿಯೋನಿ ಸಂಭವಂ ದೃಷ್ಟ್ವಾತ್ರಾಪಿ ವಿಯೋನಿ ಮಾದಿಶೇತ್. ಪಾಪ ಬಲಿನ ಸ್ವಭಾಗಗಾಹ ಪಾರಕ್ಕೆ ವಿಫಲಾಶ್ಚ ಶೋಭನಾಹ ಪಾಪಾಬಲಿನ ಸ್ವಭಾಗಗಾಹ ಪಾಪಾಬಲಿನ ಸ್ವಭಾಗಗಾಹ ಪಾಪಾಬಲಿನ ಸ್ವಭಾಗಗಾಹ ಪಾರಕ್ಕೆ ವಿಫಲಾಶ್ಚ ಶೋಭನಾಹ ಪಾರಕ್ಕೆ ವಿಫಲಾಶ್ಚ ಶೋಭನಾಹ ಪಾರಕ್ಕೆ ವಿಫಲಾಶ್ಚ ಶೋಭನಾಹ ಲಗ್ನಂಚ ವಿಯೋನಿ ಸಂಜ್ಞಾ. ಅದ್ರ ಪಾಠಾಂತರ ಇದೆಯಾ ಅಂತ ಕಾಣುತ್ತದೆ. ಲಗ್ನಂಚ ವಿಯೋನಿ ಸಂಭವಂ. ಸಂಭವಂ ತಿಳಿದೆ, ಬೇರೆ ಪಾಠಾಂತರ ಇದೆಯಾ? ನಿಮ್ಮ ಪುಸ್ತಕಗಳಲ್ಲಿ ಪಾಠಾಂತರ ಇರುವುದು ಅರ್ಥ ಒಂದೇ ಆಯ್ತು, ತೊಂದರೆ ಇಲ್ಲ. ಲಗ್ನಂಚ ವಿಯೋನಿ ಸಂಭವಂ ಲಗ್ನಂಚ ವಿಯೋನಿ ಸಂಭವಂ ಲಗ್ನಂಚ ವಿಯೋನಿ ಸಂಭವಂ ದೃಷ್ಟ್ವಾತ್ರಾಪಿ ವಿಯೋನಿ ಮಾದಿಶೇತ್ ದೃಷ್ಟ್ವಾತ್ರಾಪಿ ವಿಯೋನಿ ಮಾದಿಶೇತ್ ದೃಷ್ಟ್ವಾತ್ರಾಪಿ ವಿಯೋನಿ ಮಾದಿಶೇತ್. ಇದರ ಪದಚ್ಛೇದ ಪಾಪಾಬಲಿನಃ ಸ್ವಭಾಗಗಾಹ ಪಾರಕ್ಕೆ ವಿಬಲಾಹ ಚ ಶೋಭನಾಹ ಲಗ್ನಂ ವಿಯೋನಿ ಸಂಭವಂ ದೃಷ್ಟ್ವಾ ಅತ್ರ ಅಪಿ ವಿಯೋನಿಂ ಆದಿಶೇತ್. ಅತ್ರಾಪಿ ವಿಯೋನಿ ಮಾದಿಶೇತ್. ಇಲ್ಲಿಯೂ ಕೂಡ ನಮಗೆ ವಿಯೋನಿಯನ್ನು ಹೇಳಬೇಕು. ಹಿಂದಿನ ಶ್ಲೋಕದ ಹಾಗೆ ವಿಯೋನಿ ಜನ್ಮವನ್ನು ಹೇಳಬೇಕು. ವಿಯೋನಿ ಅಂತ ಹೇಳಿದ್ರೆ ಈಗ ಗೊತ್ತಾಯ್ತಲ್ಲ, ವಿವಿಧ ಯೋನಯ, ಬೇರೆ ಬೇರೆ ಪ್ರಾಣಿಗಳ ವಿಷಯಗಳು. ಅದರಲ್ಲಿ ಮೊದಲಿಗೆ ಪಾಪ ಬಲಿನ ಸ್ವಭಾಗಗಾಹ. ಪಾಪಗ್ರಹರೆಲ್ಲ ತನ್ನ ಸಾಂಶಕದಲ್ಲಿ ಇರುವಂತದ್ದು, ತನ್ನ ದ್ರೇಕಾಣೆಯಲ್ಲಿರುವಂತದ್ದು. ಸ್ವಭಾಗಗ ಅಂತೇಳಿ ಹೇಳಿದರೆ ಸ್ವನವಾಂಶದಲ್ಲಿ ಬರ್ಬಹುದು, ಸ್ವಕ್ಷೇತ್ರದಲ್ಲಿ ಬರ್ಬಹುದು, ಹಾಗೆ ಸ್ವದ್ರೇಕಾಣದಲ್ಲಿ ಬರ್ಬಹುದು. ಸ್ವಹೊರೆಯಲ್ಲಿ ಬರುವಂತದ್ದು ನಮಗೆ ರವಿಗೆ ಮಾತ್ರ ಬರ್ತದೆ. ಅದು ಬಿಟ್ಟು ಉಳಿದ ವಿಷಯಗಳು ತನ್ನ ತ್ರಿಂಶಾಂಶದಲ್ಲಿ ಬರ್ಬಹುದು, ತನ್ನ ದ್ವಾದಶಾಂಶದಲ್ಲಿ ಬರ್ಬಹುದು. ಈ ರೀತಿಯಲ್ಲಿ ಬಂದಾಗ ಅವರು ಸ್ವಭಾಗಗರಾಗ್ತಾರೆ, ಅವರವರ ಭಾಗದಲ್ಲಿರ್ತಾರೆ ಅಂತ. ಪಾಪಗ್ರಹರು ತನ್ನ ಭಾಗದಲ್ಲಿ ಬಂದು ಬಲಿನಃ, ಅವರು ಬಲಿಷ್ಠರಾಗಿರಬೇಕು. ಹಿಂದಿನ ಶ್ಲೋಕದಲ್ಲಿ ಹೇಳಿದ ಅರ್ಥವಿದೆ. ಇಲ್ಲಿ ಸ್ವಭಾಗಗ ಅಂತ ಹೇಳಿ ಒಂದು ಪ್ರತ್ಯೇಕ ಹೇಳ್ತಾರೆ. ಪಾಪಗ್ರಹರು ಬಲಿಷ್ಠರಾಗಿರಬೇಕು, ಸ್ವಭಾಗಗ ಆಗಿರಬೇಕು. ಅಂದ್ರೆ ತನ್ನ ಯಾವುದಾದ್ರೂ ತನ್ನ ಕ್ಷೇತ್ರದಲ್ಲಿಯೋ ತನ್ನ ನವಾಂಶಕದಲ್ಲಿಯೋ ಅವರು ಇರಬೇಕು. ಪಾಪ ಮಲಿನ ಸ್ವಭಾಗಕ ಪಾರಕ್ಕೆ ವಿಫಲಾಷ್ಟ ಶೋಭನಾಹ ಶೋಭನಾಹ. ಶುಭಗ್ರಹರೆಲ್ಲರೂ ಕೂಡ
ಪಾರಕ್ಕಿ ಇನ್ನೊಬ್ಬರ ಕ್ಷೇತ್ರದಲ್ಲಿ ಇರಬೇಕು, ತನ್ನ ಸ್ವಕ್ಷೇತ್ರದಲ್ಲಿ ಇರಬಾರದು. ಹಾಗೆ ವಿಬಲಾಹ ಅವರು ಬಲಿಷ್ಠರಾಗಬಾರದು, ಅವರಿಗೆ ಬಲ ಇರಬಾರದು. ಹಾಗೆ ಶತ್ರು ಕ್ಷೇತ್ರದಲ್ಲಿ ಈ ರೀತಿಯಲ್ಲಿ ಇನ್ನೊಂದು ಕ್ಷೇತ್ರದಲ್ಲಿ ಇರಬೇಕು. ಈ ರೀತಿಯಲ್ಲಿ ಹುಟ್ಟಿದಾಗ ಲಗ್ನಂಚ ವಿಯೋನಿ ಸಂಭವಂ, ಲಗ್ನವು ಕೂಡ ವಿಯೋನಿ ಲಗ್ನ ಆಗಿರ್ಬೇಕು. ಅರ್ಥಾತ್ ನಾವೀಗ ಏನ್ ನೋಡಿದ್ದೇವೆ, ಮೇಷ, ವೃಷಭ, ಮಿಥುನ ಲಗ್ನ ಆದ್ರೆ ಆಗುದಿಲ್ಲ. ಯಾಕೆಂತೇಳಿದ್ರೆ ಮಿಥುನ ಲಗ್ನ ಮನುಷ್ಯ ಲಗ್ನ, ಆದ್ರೆ ವಿಯೋನಿ ಲಗ್ನ ಆಗುದಿಲ್ಲ. ಅಂತೂ ಸಿಂಹ, ಕರ್ಕಾಟಕ, ವೃಶ್ಚಿಕ, ಧನು ಪೂರ್ವಾರ್ಧ, ಧನು ಉತ್ತರಾರ್ಧ, ಅಶ್ವಲಗ್ನ, ಮತ್ತೆ ಯಾವುದು ಮಕರ ಪೂರ್ವಾರ್ಧ, ಹಾಗೆ ಮಕರ ಉತ್ತರಾರ್ಧವು ಮೊಸಳೆಯನ್ನು ಕೂಡ ಹೇಳ್ಬೋದು, ಅದು ಕೂಡ ಅದಕ್ಕೆ ಸೇರ್ತದೆ. ಮೊಸಳೆ ಮಕರ ರಾಶಿ ತಗೊಳ್ಬೋದು. ಮೀನ ರಾಶಿ, ಮೀನು. ಇವುಗಳೆಲ್ಲ ನಮಗೆ ವಿಯೋನಿ ರಾಶಿಗಳು. ಇವುಗಳ ಈ ರಾಶಿಗಳಲ್ಲಿ ಯಾವ್ದಾದ್ರು ಒಂದು ಲಗ್ನವಾಗಿ ಬಂದಿರಬೇಕು. ಅತ್ರ ದೃಷ್ಟ ಈ ಇಲ್ಲಿಯೂ ಈ ಇದರಲ್ಲಿ ಕೂಡ ನಮಗೆ ಚಂದ್ರನ ದ್ವಾದಶಾಂಶ ಪ್ರಕಾರವಾಗಿ ಮತ್ತೆ ಹಿಂದಿನ ನಾನು ಈ ರೀತಿಯಲ್ಲಿ ನೋಡಿಕೊಂಡು ಅತ್ರಾಪಿ ವಿಯೋನಿಮಾದಿಶೇತ್ ಅಂತ, ಅಂದ್ರೆ ಚಂದ್ರನ ದ್ವಾದಶಾಂಶಕ್ಕೆ ಸಮಾನವಾದ ವಿಯೋನಿ ಜನ್ಮವನ್ನು ಹೇಳ್ಬೋದು, ಅಥವಾ ಲಗ್ನಕ್ಕೆ ಸಮಾನವಾಗಿರತಕ್ಕಂತಹ ವಿಯೋನಿ ಜನ್ಮವನ್ನು ಕೂಡ ಹೇಳ್ಬಹುದು ಎಂಬುದಾಗಿ ಈ ಶ್ಲೋಕದ ಅರ್ಥ. ಸರಿ, ಇವತ್ತಿನ ಪಾಠ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶರಪೃತೋ ವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚೇಡತಾಂ ಭರತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭೃಶ್ಚಾನೇಕಧಾ ಯಶ್ರುತೋ ವಾಚಂ ನ ಸದಾತ್ಮನೇಕ ಕಿರಣಸ್ತ್ರೈಲೋಕ್ಯ ದೀಪೋ ರಭಿ. ಪ್ರಶ್ನೆಗಳಿದ್ರೆ ಗ್ರೂಪ್ ಅಲ್ಲಿ ಹಾಕಿ, ನಾನು